ಇದು ನನ್ನ ಹತ್ರ ಒಂದು 10-20 ವೆರೈಟಿ ಇದೆ. ವಾವ್, ಇಲ್ಲಿ ಹೂವಾಗಿದೆಲ್ಲಮ್ಮ? ಹೌದು, ಹೂವಾಗಿದೆ. ಇದಕ್ಕೆ ಏನು ಹೆಸರು ಹೂವಾಗಿರೋದಕ್ಕೆ? ಅದರಲ್ಲಿ ಕರೆಕ್ಟ್. ಈಗ ಕೃಷಿಯಾಗಿ ಮಾಡ್ತೀರ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂದರೆ ಇದರ ಲೈನ್ಗಳು ಅಂದರೆ ಇದನ್ನು ಕಮರ್ಷಿಯಲ್ ಕೃಷಿಯನ್ನು ಕೂಡ ಇಷ್ಟು ಚೆನ್ನಾಗಿ ಲೈನ್ ಹಿಡಿದು ಮಾಡೋದಿಲ್ಲ. ಅಂಥದ್ದು ನೀವು ರೂಟ್ ಹಾಕಿದ್ದೀರಿ, ಅದರ ಲೈನ್ ಕರೆಕ್ಟಾಗಿ ಸಾಧಾರಣ 1.5 ಅಡಿಗೆ ಸ್ಕ್ವೇರ್ಗೆ ತುಂಬ ಚೆನ್ನಾಗಿ ಹಾಕಿದ್ದೀರಿ. ಜೂನ್ ಆಗೋಗಿ ಇಷ್ಟು ದೊಡ್ಡದಾಗಿ ಬೆಳೀತದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಬುಡಕ್ಕೂ ಕೂಡ ಸಮೃದ್ಧವಾಗಿರುವಂಥ ಬೂದಿ, ಸುಡುಮಣ್ಣು, ಬೇರೆ ಬೇರೆ ಗೊಬ್ಬರಗಳನ್ನು ಕೊಟ್ಟಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ ಸ್ನೇಹಿತರೆ. ಇವರು ಕೊಟ್ಟ ಸಲಹೆಗಳನ್ನು ಉಪಯೋಗ ಮಾಡಿಕೊಳ್ಳಿ. ಯಾರಿಗಾದರೂ ನಿಮಗೆ ಹೂವಿನ ಗಿಡಗಳು, ಮಲ್ಲಿಗೆ ಚೆನ್ನಾಗಿ ಪಿಕಪ್ ಆಗ್ತಾಯಿಲ್ಲ, ಒಳ್ಳೆ ಚಿಗುರು ಬರ್ತಾಯಿಲ್ಲ, ಒಳ್ಳೆ ಹೂ ಬರ್ತಿಲ್ಲ ಅಂತ ಹೇಳಿದ್ರೆ ಇವರು ಹೇಳಿದಂಥ ಒಂದು ಜೀವಾಮೃತ ರೀತಿಯ ಇದು ಈಗ ನಮ್ಮದು ತರಕಾರಿ ಬೆಳೆಗೆ ಸಿದ್ಧವಾಗ್ತಾ ಉಂಟು. ಇದು ನೋಡಿ, ಮಗೆಕಾಯಿ ಅಂತ ಹೇಳ್ಕೊಂಡು ಗರ್ಬೀಜ ಇದು ಮಗೆಕಾಯಿ ಸಹ ಬೀಜ ಹಾಕಿದ್ದೇವೆ. ಅದು ಎಲ್ಲ ಹುಟ್ಟುವ ಸ್ಟೇಜಲ್ಲಿ ಉಂಟು. ಇದು ಬೆಂಡೆಕಾಯಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮಗೆ ಮುಂದ್ಗಡೆ ಕಾಣ್ತಿರುವಂಥದ್ದು ಪೂರ್ತಿ ಹೂವಿನ ತೋಟಗಳು. ಮನೆಯ ಪಕ್ಕದಲ್ಲಿ, ಇಡೀ ಅಂಗಳದ ಪಕ್ಕದಲ್ಲಿ ಒಂದು ವಿಶೇಷವಾಗಿರುವಂಥ ಹೂವಿನ ತೋಟವನ್ನೇ ಮಾಡಿರುವಂಥ ಒಂದು ಮನೆಗೆ ನಾನು ಬಂದಿದ್ದೇನೆ. ಹೂವಿನ ತೋಟ ಅಂತ ಹೇಳಿದ ತಕ್ಷಣ ನಾವು ಸಾಧಾರಣ ಹೆಚ್ಚಾಗಿ ಹೊರಗಿನ ಅಥವಾ ಬೇರೆ ಕಡೆಯ ಹೂಗಳನ್ನೇ ಬೆಳೆಸಬೇಕು ಅಂತ ಇರ್ತದೆ. ಆದರೆ ಸಹಜವಾಗಿ ನಮ್ಮ ಹಳ್ಳಿಗಳಲ್ಲಿ ಸಿಗುವ ಸಾಮಾನ್ಯ ಹೂಗಳನ್ನೇ ಒಂದು ವೈವಿಧ್ಯಮಯವಾಗಿ ಮತ್ತು ಆಕರ್ಷಣೀಯವಾಗಿ ಬೆಳೆಸ್ಬೋದು ಅಂತೇಳಿ ಈ ತೋಟದಲ್ಲಿ ನಮಗೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ನಾನು ಇವತ್ತು ಇರುವಂಥದ್ದು ಸುಳ್ಯ ತಾಲೂಕಿನ ನಿಂತಿಕಲ್ನ ಪಕ್ಕದ ಬಾಳಿಲ್ಲದ ರಾಜೇಶ್ವರಿ ಭಟ್ ಅಂತೇಳೋರ ಮನೆಯಲ್ಲಿ. ಇವರು ಮನೆಗೆ ಬೇಕಾದ ತರಕಾರಿಗಳನ್ನು ಕೂಡ ಮನೆಯಲ್ಲಿ ಬೆಳೆಸ್ತಾರೆ. ಅದರ ಜೊತೆಗೆ ಇವರ ಹೂವಿನ ತೋಟದಲ್ಲಿ ಏನೇನು ಹೂಗಳನ್ನು ಬೆಳೆದಿದ್ದಾರೆ, ಅವರು ಯಾವ್ಯಾವ ಟೆಕ್ನಿಕನ್ನು ಉಪಯೋಗಿಸ್ತಾರೆ, ಮತ್ತು ಅವರಿಗೆ ಯಾಕೆ ಈ ರೀತಿಯ ಕೃಷಿಯ ಬಗ್ಗೆ ವಿಶೇಷವಾಗಿರುವಂಥ ಆಸಕ್ತಿ ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಜೊತೆ ರಾಜೇಶ್ವರಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಮಗೆ ಭಾರಿ ಖುಷಿ ಆಯಿತು. ಇದೊಂದು ಹೂವಿನ ತೋಟ ನೋಡಿ. ನಾನು ಸಾಧಾರಣ ಹೂವಿನ ತೋಟ ಯಾರು ಮಾಡ್ತಾರೆ ಅವರು ತರಕಾರಿ ಅದು ಇದು ಯಾರು ಬೆಳೆಯುವುದಿಲ್ಲ. ಅಂದರೆ ನೀವು ಎರಡನ್ನೂ ಕೂಡ ಬೆಳೆದಿದ್ದೀರಿ. ನಾವು ಈ ವಿಡಿಯೋದಲ್ಲಿ ಅದು ಎರಡನ್ನೂ ವಿವರಿಸೋಣ. ಇದು ಮರಮಲ್ಲಿಗೆ. ಇದು ನಿತ್ಯವಾಗ್ತಾ ಇರ್ತದೆ. ದಿವಸ ಇದು 365 ದಿವಸ ಸಹ ಮಲ್ಲಿಗೆ ಆಗ್ತಾ ಇರ್ತದೆ. ಅದು ಕೂಡ ಮತ್ತೊಂದು ಮರಮಲ್ಲಿಗೆ. ಅಲ್ಲಿ ಒಂದಿದೆಯಲ್ಲ, ಅದು ಕೂಡ ಮತ್ತೊಂದು ಮರಮಲ್ಲಿಗೆ. ಅದು ನಿತ್ಯ ಆಗ್ತಾ ಇರ್ತದೆ. ಅಂದ್ರೆ ಇದಕ್ಕೇನು ಗೊಬ್ಬರಗಳೇನು ಬೇಕಾಗಿಲ್ಲ? ಗೊಬ್ಬರ ಅಷ್ಟೇನು ಬೇಕಾಗುದಿಲ್ಲ. ನಮ್ಮ ಸಾಮಾನ್ಯ ಇದು ಸುಲಭದಲ್ಲಿ ಬೆಳಿಲಿಕ್ಕೆ ಆಗ್ತದೆ. ಗಿಡಗಳ ಗೆಲ್ಲು ಕೂಡ ಗೆಲ್ಲನ್ನೇ ಬದುಕಿಸ್ತದೆ. ನಮ್ಮ ಕಟ್ಟಿಂಗ್ ಅಲ್ಲಿ ಬದುಕ್ತದೆ ಇದು ಎರಡು ಸಹ. ಹೌದಾ? ಕಟ್ಟಿಂಗ್ ಅಲ್ಲಿ ಬದುಕಿಸ್ಲಿಕ್ಕೆ. ನಿಮ್ಮ ಅಂದಾಜಲ್ಲಿ ಇದಕ್ಕೆ ಯಾಕೆ ಹೆಚ್ಚು ಮಹತ್ವ ಇಲ್ಲ ಅಂತ ಹೇಳಿ ಅನ್ಸುತ್ತೆ ನಿಮ್ಗೆ? ಪರಿಮಳ ಇಲ್ಲದ ಕಾರಣ ಅಷ್ಟು ಖುಷಿ ಮಹತ್ವ ಇಲ್ಲ ಅಂತ ಹೇಳಿ ಕಾಣುತ್ತದೆ. ಕರೆಕ್ಟ್. ಅಂದ್ರೆ ಇದು ಹೂ ಸಾಧಾರಣ ಹಳದಿ ಇರ್ತದೆ. ಇದು 2 ವೆರೈಟಿ ಉಂಟು ನನ್ನ ಹತ್ರ. ಬಿಳಿ ಮತ್ತೆ ಇದು ಕೆಂಪು ಮತ್ತೆ ಅರಸಿನ. ಇದಕ್ಕೆ ಮೀಸೆ ಹೂ ಅಂತ ಹೇಳ್ತೇವೆ, ರತ್ನಗೆಂಟಿಗೆ ಅಂತ ಹೇಳಿಕೊಂಡು ಕನ್ನಡದಲ್ಲಿ ಹೇಳ್ತಾರೆ. ನನಗೆ ಹಳೆ ಟೈಪಿನ ಹೂವಿನ ಸಸಿಗಳೆಲ್ಲ ಇಷ್ಟ, ತುಂಬಾ ಇಷ್ಟ. ಎಲ್ಲದೂ ಸಹ ಇದೆ ನನ್ನ ಹತ್ರ. ಮಂದಾರ, ಗೋರಂಟೆ, ಇಲ್ಲಿ ನೋಡಿ ಗೋರಂಟೆ ಸಸಿಗಳು ಇದೆ. ಅಲ್ಲ, ಈಗ ನೀವು ಇದನ್ನು ಕಳೆಯ ರೀತಿಯಲ್ಲಿ ಬೆಳೆಸಿದಿರಿ. ಆದ್ರೆ ನಾನು ಮೊನ್ನೆ ಆನ್ಲೈನ್ ಅಲ್ಲಿ ನೋಡ್ತಿದ್ದೆ, ಇದರದ್ದು ಒಂದು ಗೆಡ್ಡೆಗೆ 300 ರೂಪಾಯಿ ಅಂತ ತೋರಿಸ್ತಿತ್ತು. ಅದು ತುಂಬಾ ಬರ್ತದೆ, ಕಂಡಬಟ್ಟೆ ಬರ್ತದೆ. ತುಂಬಾ ಶೋ ಪ್ಲಾಂಟ್ ಸಹ ಹೌದು, ಅದು ಕಳೆ ಸಹ ಹೌದು. ಹಾಗಾಗಿ ಏನು ಹೆಸರು ಇದ್ರದ್ದು? ಅದರದ್ದು ನಾನು ಅದನ್ನು ಇದು ಬಾಳೆ ಅಂತೇಳಿ ಹೇಳ್ತೇನೆ. ಬಾಳೆ ವೆರೈಟಿ ಅಂದ್ರೆ ಬಾಳೆಯ ಇದ್ರಾಗೆ ಕುಂಡಿಗೆ ಹಾಗೆಲ್ಲ ಉಂಟಲ್ಲ, ಹಾಗೆ ಬಾಳೆ ವೆರೈಟಿ ಅಂತ ಹೇಳ್ತೇನೆ. ಅದರದ್ದು ನೇಮ್ ಸರಿ ನಾನು ಸರ್ಚ್ ಮಾಡ್ಲಿಲ್ಲ. ಅದು ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಇದು ಜಾಜಿ ಮಲ್ಲಿಗೆ ಅಂತ ಹೇಳಿಕೊಂಡು ಇದರಲ್ಲಿ 2 ವೆರೈಟಿ ಇದೆ ನನ್ನ ಹತ್ರ. ಒಂದು ಬಿಳಿ ವೆರೈಟಿ, ಮತ್ತೊಂದು ಸ್ವಲ್ಪ ಕೆಂಪು ವೆರೈಟಿ. ಇದು ಬಾರಿ ಒಳ್ಳೇದು. ಇದನ್ನು ಮದ್ದಿಗೆ ಸಹ ಉಪಯೋಗಿಸ್ತಾರೆ. ಇದನ್ನು ಸೊಪ್ಪನ್ನೆಲ್ಲ ಈ ಬಾಯಿಯಲ್ಲಿ ಹುಣ್ಣಾದ್ರೆ ಇದನ್ನು ಸ್ವಲ್ಪ ಚಿಗುರನ್ನ ಜಗ್ದು ಉಗಿಬೇಕು, ನುಂಗಬಾರ್ದು. ಕಹಿ, ಇದು ಭಯಂಕರ ಕಹಿ. ಅದನ್ನು ಇದಕ್ಕೆ ಸಹ ಬಾಯಿ ನೋವಿಗೂ ಸಹ, ಬಾಯಿ ಹುಣ್ಣು ಅಂತ ಬರ್ತದಲ್ಲ, ಅದಕ್ಕೆ ಸಹ ಉಪಯೋಗಿಸ್ತಾರೆ. ಮತ್ತೆ ಇದನ್ನು ಹೂವನ್ನು ಬಿಸಿ ನೀರಿಗೆ ನಾವು ಕುದಿಸಿ ಇಟ್ಟ ತಣ್ಣಗಿನ ನೀರಿಗೆ ಸ್ವಲ್ಪ ಹೊತ್ತು ಇಟ್ಟು ಅದನ್ನು ಕುಡಿದ್ರೆ ಬಾರಿ ತಂಪು, ಶರೀರಕ್ಕೆ ಬಾರಿ ತಂಪಿದು.
ಇಡೀ ವರ್ಷ ಸ್ವಲ್ಪ ಕಡಿಮೆ, ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಗುದು, ಕರೆಕ್ಟ್ ಆಗ್ತಾ ಇರ್ತದೆ ಸ್ವಲ್ಪ ಸ್ವಲ್ಪ. ಮಳೆಗಾಲದಲ್ಲಿ ಫುಲ್ ಅದರಲ್ಲಿ ಸಸಿ ಬಿಳಿ ಕಾಣುವಷ್ಟು ಹೂವು. ಇದರಲ್ಲಿ ಎಷ್ಟು ವೆರೈಟಿ ಇದೆ? ಇದರಲ್ಲಿ 10-13 ವೆರೈಟಿ ಇದೆ. ಇದನ್ನೆಲ್ಲ ನಾನು ಅಂದ್ರೆ ಮಳೆಗಾಲದಲ್ಲಿ ಇದು ಕುಳಿತದೆ, ಈಗ ನೋಡಿ ಸ್ವಲ್ಪ ಸ್ವಲ್ಪ ಕುಳಿಲಿಕ್ಕೆ ಶುರುವಾಗಿದೆ. ಹಾಗಾಗಿ ಇದನ್ನು ನಾನು ಇದು ತೆಗೆದು ಶೇಡ್ ನೆಟ್ಟಿನೊಳಗೆ ಇಟ್ಟಿದ್ದೇನೆ. ಇದನ್ನು ಸಸಿಯನ್ನು ಎಲ್ಲ ನಾವು ಅದನ್ನು ಜಾಗ್ರತೆ ಮಾಡಿ ಶೇಖರಣೆ ಮಾಡಿ ಇಟ್ಟುಕೊಳ್ಬೇಕಾಗ್ತದೆ. ಹೌದು. ಸಾಧಾರಣ ಹೂತೋಟದಲ್ಲಿ ಈ ಆಸಕ್ತಿ ಪ್ರಾರಂಭ ಆಗಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕಾರಣಗಳಿರ್ತದೆ. ನಿಮಗೆ ಯಾವ ಕಾರಣದಿಂದ ಮತ್ತು ಎಷ್ಟು ವರ್ಷದಿಂದ ಈ ರೀತಿ ಆಸಕ್ತಿ ಹೂವು ಗಿಡಗಳನ್ನು ಮೇಂಟೈನ್ ಮಾಡುವಂಥದ್ದು? ನನಗೆ ಎಳವೆಯಿಂದಲೇ ಸ್ಟಾರ್ಟ್ ಆಗಿದೆ. ಅಂದರೆ ನನ್ನ ತಂದೆಗೆ ಹೂವಿನ ಇಷ್ಟ. ಅಂದರೆ ಅವರು ತುಂಬ ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡುವಾಗ ಅವರಿಗೆ ಹೂವು ಎಲ್ಲ ತುಂಬ ಬೇಕು. ಹಾಗೆ ಇದರಿಂದಲೇ ಏನೋ ನಾನು ಸಣ್ಣದಿರುವಾಗಲೇ ಹೂವಿನ ಸಸಿಯನ್ನು ನಡ್ತಾ ಇದ್ದೆ. ಈಗ ಜಾಸ್ತಿ ಪ್ರಮಾಣದಲ್ಲಿ ನಡ್ತಾ ಇದ್ದೇನೆ. ಮತ್ತೆ ನಾನು ಅದನ್ನು ಮೈನ್ ಆಗಿ ಹೇಳಲೇಬೇಕು. ನನ್ನ ಕೃಷಿ ಕುಟುಂಬಕ್ಕೆ ನನ್ನನ್ನು ಮದುವೆ ಮಾಡಿ ಕೊಟ್ಟರು. ನನ್ನ ತಂದೆ ತಾಯಿಯು ಕೃಷಿಕರೇ, ಮತ್ತೆ ತಂದೆ ಮರ್ಚೆಂಟ್ ಆಗಿದ್ರು. ಮತ್ತೆ ಮಾವ ಅತ್ತೆ ತುಂಬಾ ಒಳ್ಳೆ ಕೃಷಿಕರು. ಅವರು ಹಾರಕರ ಶಂಕರ್ ಭಟ್ ಅಂತ ಹೇಳಿಕೊಂಡು ಮತ್ತೆ ಗಂಗಮ್ಮ ಅಂತ ಹೇಳಿಕೊಂಡು ಅವರಿಬ್ರು ಸಹ ಸಾಧಕರು ಕೃಷಿಯಲ್ಲಿ. ಅವರ ಇನ್ಸ್ಪಿರೇಷನ್ ನನಗೆ ತುಂಬಾ ಇದೆ ಅಂತ ಹೇಳಿಕೊಂಡು ಹೇಳ್ಬಹುದು. ನನ್ನ ಮಾವ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾ ಇದ್ರು. ಹೂವಿನ ಸಸಿ ಮಾಡೋದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾ ಇದ್ರು. ಶಾಬಾಸ್ ಎಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅದು ಎಲ್ಲ ನನಗೆ ಇನ್ಸ್ಪಿರೇಷನ್ ಆಗಿರ್ಬೋದು. ಹಾಗಾಗಿ ನಾನು ಮಾವನನ್ನು ನೆನೆಯಲೇಬೇಕು. ನಾವು ಬರೀ ಅಲಂಕಾರಿಕ ಸಸಿಯಲ್ಲಿ ಇಷ್ಟ ಇದೆ ನನಗೆ, ಇಷ್ಟ ಇಲ್ಲ ಅಂತಲ್ಲ, ನನ್ನ ಹತ್ರ ಇದೆ ಅಲಂಕಾರಿಕ ಸಸಿಗಳು. ಇದು ಸಹ ಬೇಕು ಅಂತ ಹೇಳಿಕೊಂಡು ನಾನು ಇದು ಮಾಡಿದ್ದು. ಅಂದರೆ ಅದರಲ್ಲಿ ತುಂಬ ಚೆನ್ನಾಗಿದೆ ಅದು ನಿಜವಾಗಿ. ಆದರೆ ಅದರಲ್ಲಿ ಅದನ್ನು ಮೇಂಟೆನೆನ್ಸು ಸುಲಭ, ಅದಕ್ಕೆ ತುಂಬ ಕಷ್ಟಪಡಬೇಕು ಅಂತಿಲ್ಲ, ಮತ್ತೆ ಚಂದವೂ ಕಾಣ್ತದೆ. ಅದರಿಂದೆಲ್ಲ ಆಗಿ ನಾನು ಇದು ಹಳೆ ಸಸಿ ಅಳೆದು ಹೋಗಬಾರ್ದು ಅಂತ ದೃಷ್ಟಿಯಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಈಗ ನಾನು ಸಾಧಾರಣ ನಮ್ಮ ಚಾನಲ್ನಲ್ಲಿ ಯಾವತ್ತಾದರೂ ಒಂದು ವಿಡಿಯೋಗಳು ಡಲ್ ಆಯಿತು ಅಂತ ಹೇಳಿದಾಗ, ನಮ್ಮ ಚಾನಲ್ ಬೇರೆ ವ್ಯೂಸ್ ನೋಡ್ತಾ ಇಲ್ಲ ಜನರು ಅಂತ ಹೇಳಿದಾಗ, ಮಲ್ಲಿಗೆದೊಂದು ವಿಡಿಯೋ ಬಿಟ್ಟರೆ ಸಾಕು. ಯಾಕೆಂದರೆ ಅಷ್ಟು ಇವತ್ತು ಹುಚ್ಚು ಗೃಹಿಣಿಯರಿಗೆ. ಒಂದು ಅವರಿಗೆ ಆಸಕ್ತಿ ಮಲ್ಲಿಗೆಗೆ ಕೊಡುವಷ್ಟು ಮಹತ್ವ ಇನ್ನು ಬೇರೆ ಯಾವುದೇ ಹೂಗಳಿಗೂ ಕೊಡುವುದಿಲ್ಲ. ಅದರ ಜೊತೆಗೆ ಕಮರ್ಷಿಯಲ್, ಅಂದರೆ ಇದನ್ನು ವ್ಯಾಪಾರ ಮಾಡ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು ಅಂತೇಳಿ. ನಾನು ಬರುವಾಗಲೇ ನೋಡಿದೆ, ನೀವೊಂದು ಬಲ್ಲೆ ರೀತಿಯಲ್ಲಿ ಒಂದು ಒಟ್ಟಾರೆಯಾಗಿ ಮಾಡಿದಿರಿ. ಆದರೂ ಕೂಡ ತುಂಬ ಸಮೃದ್ಧವಾಗಿ ಬೆಳೆದಿದೆ, ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ಏನು ಇದಕ್ಕೆ ಗೊಬ್ಬರ, ಇದರ ಸೀಕ್ರೆಟ್ ಏನು ಇಷ್ಟು ಚೆನ್ನಾಗಿ ಮಲ್ಲಿಗೆ? ಸೀಕ್ರೆಟ್ ಅಂದರೆ ಅದು ಬರೀ ಸಂಪೂರ್ಣ ಸಾವಯವ. ಅದಕ್ಕೆ ಸುಡು ಮಣ್ಣು ಮತ್ತೆ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ನಡಬೇಕು. ನಡುವಾಗಲೇ ಸ್ವಲ್ಪ ಸಗಣಿ ಹುಡಿ ಹಾಕಿಕೊಡ್ಬೇಕು. ಅದನ್ನು ಹಾಕಿಕೊಂಡು ನಟ್ಟ ನಂತರ ಮತ್ತೆ ಅದು ಸ್ವಲ್ಪ ಸರಿ ಜೀವ ಹಿಡಿದ ನಂತರ ಅದಕ್ಕೆ ನಾವು ನೆಲಕಡಲೆ ಹಿಂಡಿ ಸಗಣಿ ಮಾತ್ರ ಸಹ ಹಾಕಿ ಕೊಟ್ಟರು ಆಗ್ತದೆ. ನಾನೊಂದು ಇದು ಮಾಡ್ತಾ ಇದ್ದೇನೆ, ಇದು ಜೀವಾಮೃತ. ಅದರಲ್ಲಿ ನೆಲಕಡಲೆ ಹಿಂಡಿ, ಹರಳಿಂಡಿ, ಕೈಬೇವಿನ ಹಿಂಡಿ, ಮತ್ತೆ ಬೆಲ್ಲ, ಮತ್ತೆ ಒಂದು ಬಿಟ್ಟು ಸಗಣಿ, ಮತ್ತೆ ಬೂದಿ, ಮತ್ತೆ ಇದು ನಮ್ಮ ಭೂಮಿಯ ಮಣ್ಣು, ಇಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ 8 ವಾರ ಇಡಬೇಕು. 8 ದಿವಸ ಇಡಬೇಕು. 8 ದಿವಸ ಇಟ್ಟ ನಂತರ ಅದನ್ನು ದಿವಸ ಕಲಿಸ್ತಾ ಇರಬೇಕು. ಕಲಸಿ ಅದನ್ನು ಹಾಕಿತು ಅಂತಾದ್ರೆ ಅದನ್ನು ನಾವು ತೆಳ್ಳಗೆ ಮಾಡ್ಕೊಳ್ಬೇಕು. ಅದು ಗಟ್ಟಿ ಇರ್ತದೆ. ನಾವು ದಪ್ಪಕ್ಕೆ ಯಾವಾಗಲೂ ಎರಿಕೆ ಹೋಗಬಾರ್ದು, ಸಾಯುವ ಸಂಭವ ಉಂಟು. ಹಾಗಾಗಿ ಅದನ್ನು ತೆಳ್ಳಗೆ ಮಾಡಿಕೊಂಡು ಎರಿಯಿತು ಅಂತಾದ್ರೆ ಅದು ಚೆನ್ನಾಗಿ ಹೀಗೆ ಬರ್ತದೆ. ನಾವು ಎಲ್ಲದಕ್ಕೂ ಸಹ ನಾವು 15 ದಿವಸಕ್ಕೆ 20 ದಿವಸಕ್ಕೊಮ್ಮೆ ಈಟು ಕೊಡ್ಲೇಬೇಕು. ಅಂದ್ರೆ ಇದು ಸಗಣಿ ಹುಡಿ ಅಂತಲ್ಲಾದ್ರೆ ಹಾಗೆ ಸಹ ಕೊಡ್ಬೋದು. ಸಗಣಿ ಹುಡಿ ಅಥವಾ ಎರೆಗೊಬ್ಬರ ಅದು ಸಹ ಕೊಡ್ಬೋದು, ಅಥವಾ ಹೀಗೆ ಜೀವಾಮೃತ ಮಾಡಿ ಕೊಡ್ಬೋದು. ಈ ಮಳೆಗಾಲದಲ್ಲಿ ಸಗಣಿ ನೀರು ಎಲ್ಲ ಮಾಡ್ಲಿಕ್ಕೆ ಇರಲಿಕ್ಕೆ, ಅಂದ್ರೆ ಮಳೆ ಬಂದು ನೀರು ತುಂಬಾ ಇರ್ತದೆ ಬುಡದಲ್ಲಿ. ಆವಾಗ ನಾವು ಸಗಣಿ ಹುಡಿ ಹಾಗಿರುವುದು, ಮತ್ತೆ ಅಥವಾ ನೆಲಕಡಲೆ ಹಿಂಡಿಯ ಇದು ಹರಳಿಂಡಿಯ ಹುಡಿ, ಮತ್ತೆ ಅಥವಾ ಕೈಬೇವಿನ ಹುಡಿ ಅದೆಲ್ಲ ಸಿಗುದನ್ನು ಅದನ್ನೆಲ್ಲ ಹಾಕಿಕೊಂಡ್ರೆ ನಮಗೆ ಇದು ಯಾವಾಗ ಸಹ ಹೂ ಇರ್ಲಿಕ್ಕೆ ಆಗ್ತದೆ. ಅಲ್ಲ, ಈಗನೇ ಇದ್ರ ಗಾತ್ರ ನೋಡುವಾಗ ನಿಮಗೆ ಸೀಸನ್ ಅಲ್ಲಿ ಮೊನ್ನೆ ಏಪ್ರಿಲ್ಗೆಲ್ಲ ಭಯಂಕರ ಹೂ ಆಗ್ತಿತ್ತು. ಆಗ ಒಂದಿನಕ್ಕೆ ಎಷ್ಟು ನಿಮ್ಗೆ ಹೂ ಆಗ್ತಿತ್ತು? ತುಂಬಾ. ನಾನು ಅಂದ್ರೆ ಯಾವಾಗ ಸಹ ಕೊಯ್ಯುವುದಿಲ್ಲ, ನನಗೆ ಬೇಕಾದಾಗ ಮಾತ್ರ ಕೊಯ್ಯುವುದು. ಒಂದು ಮದುವೆಗೆ ಆಗುವಷ್ಟು ಹೂ ಆಗ್ತದೆ. ಅಂದ್ರೆ ನೀವು ನಿಮ್ಮ ದೇವರ ಪೂಜೆಗೆ ನಿಮ್ಮ ಮನೆಗೆ ಬೇಕಾದ್ರೆ ಮಾತ್ರ ಉಪಯೋಗ ಮಾಡ್ತೀವಿ. ಕಮರ್ಷಿಯಲ್ ಯಾವ್ದು ಕಮರ್ಷಿಯಲ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೋಗ್ತಿದ್ರೆ ಹೋಗುವಾಗ ಉಂಟು. ಅಂದ್ರೆ ನಮ್ದು ಬೇಸಿಕಲಿ ಕೃಷಿ ಆದ ಕಾರಣ ಬೇರೆ ಕೆಲಸಗಳಿಗೆ ತೋಟದ ಕೆಲಸಗಳಲ್ಲಿ ಹಿಂದೆ ನಿಲ್ಲಕ್ಕೆ ಆಗುದಿಲ್ಲ ಅನ್ನುವಂಥದ್ದು. ನೋಡಿ ಸ್ನೇಹಿತರೆ, ನೀವು ಇವರು ಕೊಟ್ಟ ಸಲಹೆಗಳನ್ನು ಉಪಯೋಗ ಮಾಡಿಕೊಳ್ಳಿ. ಯಾರಿಗಾದರೂ ನಿಮಗೆ ಹೂವಿನ ಗಿಡಗಳು ಮಲ್ಲಿಗೆ ಚೆನ್ನಾಗಿ ಪಿಕಪ್ ಆಗ್ತಾಯಿಲ್ಲ, ಒಳ್ಳೆ ಚಿಗುರು ಬರ್ತಾಯಿಲ್ಲ, ಒಳ್ಳೆ ಹೂ ಬರ್ತಿಲ್ಲ ಅಂತ ಹೇಳಿದ್ರೆ ಇವರು ಹೇಳಿದಂಥ ಒಂದು ಜೀವಾಮೃತ ರೀತಿಯ ಗೊಬ್ಬರವನ್ನು ಉಪಯೋಗ ಮಾಡಿ
ಆರ್ಕಿಡ್ ಅಂತ ಹೇಳಿ ಡೆಂಡ್ರೋಬಿಯಂ ಅಂತ ಹೇಳಿ ಒಂದು ಇದರ ಹೆಸರು. ಇದರಲ್ಲಿ ಅದಕ್ಕೆ ಪ್ರತ್ಯೇಕ ಹೆಸರು ಉಂಟು. ಇದು ನನ್ನ ಹತ್ರ ಒಂದು 10-20 ವೆರೈಟಿ ಇದೆ. ಇಲ್ಲಿ ಹೂ ಆಗಿದೆಲ್ಲ. ಹೌದು, ಹೂವಾಗಿದೆ. ಇದು ಸೂಪರ್ ಇದೆ. ಇದೊಂದು ಬೇರೆ ಇದೆ. ಹೌದು, ಅದರ ಜೊತೆ ಇದೊಂದು ಬೇರೆ ಇದೆ. ಇಲ್ಲೇ 3 ವೆರೈಟಿ ಹೂ ಇದೆ ಅಲ್ವಾ? ಹೌದು. ಇಲ್ಲೊಂದು ಇದು ಸೂಪರ್ ಇದೆ. ಕ್ಲಾಸಿಕ್ ಜೆಮ್ ಅಂಡ್ ಬುಷ್ ಫ್ಯಾನ್ಸಿ ಅಂತ ಹೇಳಿ ಇಲ್ಲೊಂದಿದೆ ಅಲ್ಲ? ಹೌದು. ನೀವು ಹೇಳಿದ ಸರಿ ಇದೆ. ವೆರೈಟಿ. ಅದರ ಜೊತೆಗೆ ಇದು ಯಾವುದು? ಜರ್ಬೇರಿ. ಇದು ಜರ್ಬೇರ. ಇದರಲ್ಲಿ 10, 35, 40 ವೆರೈಟಿ ಇದೆ ನನ್ನ ಹತ್ರ. ಅಂದ್ರೆ ಊರ ವೆರೈಟಿ ನೋಡಿ ನನ್ನ ಹತ್ರ ಕಡಿಮೆ ಇರೋದು ಹೈಬ್ರಿಡ್ ವೆರೈಟಿ. ಊರ ವೆರೈಟಿಯಲ್ಲಿ ಬೇರೆ ಬೇರೆ ಕಲೆಕ್ಷನ್ ಮಾಡಿದ್ದೇನೆ. ಕರೆಕ್ಟ್, ತುಂಬಾ ಗಿಡಗಳನ್ನು. ಹೌದು, ಇದು ಏರ್ ಪ್ಲಾಂಟ್ ಅಂತ ಹೇಳಿಕೊಂಡು ಇದು ಬರೀ ಗಾಳಿಯಲ್ಲೇ ಬೆಳೆಯುವುದು. ಹೌದು, ಇಲ್ಲಿ ಪೂರ ಗಿಡಗಳಿದೆ. ಹೌದು, ಇದು ಎಕ್ಸೋರಾ. ಎಲ್ಲ ವೆರೈಟಿಯ ಎಕ್ಸೋರ ಉಂಟು. ಅಂದ್ರೆ ಬಾಕಿ ದೊಡ್ಡ ಆಗುವಂತ ಎಕ್ಸೋರವನ್ನು ನೆಲದಲ್ಲಿ ನೆಟ್ಟಿದ್ದೇನೆ. ಕೃಷಿ ವೆರೈಟಿ ಇದು ಸಣ್ಣ ಇದು ಟೈಪ್ ಇದನ್ನು ಇದು ಚಟ್ಟಿಯಲ್ಲಿ ನೆಟ್ಟಿದ್ದೇನೆ. ಇದು ಎಡೇನಿಯಂ. ಅದಕ್ಕೂ ಸಹ ಇದು ಮಳೆ ನೀರು ಬೀಳಬಾರ್ದು ಅಂತ ಹೇಳಿಕೊಂಡು ಒಳಗಡೆ ಇಟ್ಟಿದ್ದೇನೆ. ಇದು ಹೊರಗಡೆ ಇದ್ರೆ ಕುಡಿತದೆ. ಸ್ನೇಹಿತರೆ, ನಾನು ಮೊನ್ನೆ ನಮ್ಮ ಮನೆಯಲ್ಲಿ ಸುವರ್ಣಗೆಡ್ಡೆ ನೆಡೋದನ್ನು ಹಾಕಿದ್ದೆ. ನಾನು ನೆಟ್ಟಿರುವಂಥ ಸಮಯ ಮೊನ್ನೆ ಜೂನ್ 1. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸ್ವಲ್ಪ ನೀರಿನ ಕೊರತೆ. ಇವರು ಹೇಳ್ತಾರೆ ಅಂದರೆ ಇವರ ಅನುಭವ ತುಂಬ ವರ್ಷದಿಂದ. ಸುಮಾರು ಫೆಬ್ರವರಿ ಸಂದರ್ಭದಲ್ಲಿ ಗೆಡ್ಡೆಯನ್ನು ಕಟ್ ಮಾಡಿ ನೆಟ್ಟರೆ ಆಗ ನೋಡಿ ಜೂನ್ ಆಗೋಗಿ ಇಷ್ಟು ದೊಡ್ಡದಾಗಿ ಬೆಳೀತದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಬುಡಕ್ಕೂ ಕೂಡ ಸಮೃದ್ಧವಾಗಿರುವಂಥ ಬೂದಿ, ಸುಡುಮಣ್ಣು, ಬೇರೆ ಬೇರೆ ಗೊಬ್ಬರಗಳನ್ನು ಕೊಟ್ಟಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಬೆಳೆದಿದೆ. ಇನ್ನೂ ಸಾಲಿಡಾಗಿ ಬರ್ತದೆ. ಸಾಧಾರಣ ಅಕ್ಟೋಬರ್ ಟೈಮಲ್ಲಿ, ನವರಾತ್ರಿ ಟೈಮಲ್ಲೆಲ್ಲ ಗೆಡ್ಡೆ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ಮೊನ್ನೆ ಮಾಡಿದ್ದು ಜೂನಲ್ಲಿ, ಅದು ಅಕ್ಟೋಬರಲ್ಲಿ, ನವಂಬರ್, ಡಿಸೆಂಬರಲ್ಲಾಗುತ್ತೆ. ಇವರು ಹೇಳುವಂಥ ಸಮಯ ಅದು ಕರೆಕ್ಟ್ ಅಂತ ಅನಿಸುತ್ತೆ. ಯಾರ್ಯಾರಿಗೆ ನೀರಿದೆ, ನಮಗೆ ನೀರಿನ ವ್ಯವಸ್ಥೆಗಳಿಲ್ಲ, ನೀವು ಖಂಡಿತವಾಗಿ ಫೆಬ್ರವರಿ ಟೈಮಲ್ಲಿ ಅಥವಾ ಮಾರ್ಚಲ್ಲಿ ಈ ರೀತಿ ಪ್ರಯತ್ನ ಪಡಿ. ಆಗ ಇಷ್ಟು ಸಮೃದ್ಧವಾಗಿರುವಂಥ ಸುವರ್ಣ ಗೆಡ್ಡೆ ಆಗ್ತದೆ. ಗಡ್ಡೆಯನ್ನು ನಾವು ಸಗಣಿ ಉಜ್ಜಿಡಬೇಕು ಸ್ವಲ್ಪ ದಿವಸ. ಅದನ್ನು ಕೌಚಿ ಇಟ್ಟಿತು ಅಂತಾದರೆ ತುಂಬ ಪಿಳ್ಳೆಗಳು ಬರ್ತದೆ ಅದರಲ್ಲಿ. ಅದನ್ನು ಮತ್ತೆ ನಾವು ಎಲ್ಲೆಲ್ಲ ಪಿಳ್ಳೆ ಉಂಟು ಅಂತೇಳಿ ಅದನ್ನು ಸರಿ ಕಟ್ ಮಾಡಿ ಅದನ್ನು ನಾವು ಇದು ಸ್ವಲ್ಪ ತುಂಬ ಮಲ್ಚ ಹಾಕ್ಬೇಕು. ಅದಕ್ಕೆ ಹಟ್ಟಿ ಗೊಬ್ಬರ, ಅದು ಸೂಟು ಮಣ್ಣು ಎಲ್ಲ ಹಾಕಿ ನಾವು ಮಲ್ಚಿ ಕೊಟ್ಟು ಅದನ್ನು ನಡಬೇಕು. ನಟ್ಟು ವಾಪಸ್ ಈಗ ನಾವು ಅದಕ್ಕೆ ಕೆರೆದು ಕೂಡಿದ್ದೇವೆ. ಅಂದರೆ ಹರಳಿಂಡಿ ಹಾಗಿರುವುದೆಲ್ಲ ಹಾಕಿ ವಾಪಸ್ ಕರೆದು ಕೊಟ್ಟು ಸೂಟು ಮಣ್ಣು ಎಲ್ಲ ಹಾಕಿ ಅದನ್ನು ವಾಪಸ್ ಮುಚ್ಚಿದ್ದೇವೆ. ಇದು ಹೋಗಿದೆ. ಇದರಲ್ಲಿ ನೋಡಿ, ಇದು ಎಕ್ಸ್ಟ್ರಾ ಇದು ಪಿಳ್ಳೆಗಳು, ಈ ಎಕ್ಸ್ಟ್ರಾ ಪಿಳ್ಳೆಗಳನ್ನೆಲ್ಲ ಕಡಿಬೇಕು. ನಮಗೆ ಗಡ್ಡೆ ಜಾಸ್ತಿ ಬರಬೇಕಾದ್ರೆ ಇದನ್ನೆಲ್ಲ ಕಡಿಬೇಕು. ಒಂದೇ ಬುಡವನ್ನು ಮಾತ್ರ ಇಟ್ಟುಕೊಳ್ಬೇಕು. ಈ ದಂಡು ಕೂಡ ಈ ಸಾಂಬಾರಿಗೆ ಎಲ್ಲ ಆಗ್ತದೆ. ನಾವು ಅದನ್ನು ಜೀರಿಗೆ ಬೆಂದಿ ಅಂತೇಳಿ ಮಾಡ್ತೇವೆ. ಅದನ್ನು ಜೀರಿಗೆ ಮತ್ತು ಹಸಿಮೆಣಸು ಹಾಕಿ ಇದನ್ನು ಸ್ವಲ್ಪ ಕುದಿಸಿದ್ರೆ ಸಾಕು, ಇದು ಬೇಗ ಬೇಯ್ತದೆ. ಇದನ್ನು ಕುದಿಸಿದ್ರೆ ಸಾಕು. ಮತ್ತೆ ಆ ತೆಂಗಿನಕಾಯಿ ಹಾಕಿ ಮಾಡಿದ್ರೆ, ಜೀರಿಗೆ ಬೆಂದಿ ಅಂತೇಳಿ ಮಾಡಿದ್ರೆ ಭಾರಿ ಒಳ್ಳೇದಾಗ್ತದೆ. ಅದು ಆಟಿ ತಿಂಗಳಲ್ಲೆಲ್ಲ ಹಾಗಿರುವ ಗಡ್ಡೆ ಗೆಣಸುಗಳನ್ನೆಲ್ಲ ತಿಂದ್ರೆ ಭಾರಿ ಒಳ್ಳೇದು ಶರೀರಕ್ಕೆ. ಒಳ್ಳೆ ಫುಡ್. ಒಳ್ಳೆ ಫುಡ್. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಈಗ ನಾನೆಲ್ಲಾದ್ರೂ ಹೋದಾಗ ಹೇಳ್ತೇನೆ ಇದನ್ನು ಸಾಂಬಾರ್ ಮಾಡುವ ನೋಡಿ, ಇದು ಈ ಎಳತ್ತ ತುಂಬಾ ಆಗ್ತದೆ. ಹೌದು, ಇದರ ದಂಡೆಲ್ಲ ಬಾರಿ ಒಳ್ಳೇದಾಗ್ತದೆ ನಮಗೆ ಸಾಂಬಾರ್. ಆದ್ರೆ ಜನರಿಗೆ ಅದರ ವಿಷಯ ಗೊತ್ತಿಲ್ಲ ಅಂತ ಹೇಳಿ ಇಷ್ಟ ಬಾರಿ. ಈಗೀಗ ಸ್ವಲ್ಪ ಈ ಬಟ್ ಅಂಡ್ ಬಟ್ ಇವರೆಲ್ಲ ಸ್ವಲ್ಪ ಯೂಟ್ಯೂಬಲ್ಲಿ ತೋರಿಸಿರೋದಾಗಿ ಜನರಿಗೆ ಗೊತ್ತಾಗ್ತಿದೆ. ನಿಮಗೆ ಮನೆಗೆ ಇಡೀ ವರ್ಷಕ್ಕೆ ಬೇಕಾದ ಸುವರ್ಣಗೆಡ್ಡೆ ಇದರಲ್ಲಿ ಆಗ್ತದೆ ಉಳಿತದೆ. ನಮಗೆ ಅಂದಾಜು ಎಷ್ಟು ಬುಡ ಹಾಕ್ಬೋದು ನೀವು? ನಾವು ಒಂದು 100 ಬುಡ ಎಲ್ಲ ಇದೆ. ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಸಹ ಉಂಟು. ಒಂದು 100 ಬುಡ ಆಗ್ಬೋದು ಅಲ್ಲ. ಇದು ಬ್ರಹ್ಮಲೈಡ್ ಅಂತ ಹೇಳ್ಕೊಂಡು, ಇದು ಬಾರಿ ಶೋ ಪ್ಲಾಂಟ್, ತುಂಬಾ ಈಗ ಪಾಪ್ಯುಲರ್ ಅಲ್ಲಿ ಇದೆ. ಇದೆಲ್ಲ ಅದರದ್ದು ಹೂ? ಹೌದು, ಅದರದ್ದು ಹೂ. ಇದರಲ್ಲೆಲ್ಲ ಹೂ ಬರ್ತದೆ, ಬಾರಿ ಚಂದ ಉಂಟು. ಕೆಲವು ಇದುವೇ ಸೊಪ್ಪೆ ಹೂವಿನಾಗೆ ಉಂಟು ನೋಡಿ, ಅದು ಲಿಪ್ಸ್ಟಿಕ್ ಬಳ್ದಾಗೆ ಉಂಟಲ್ಲ. ಹೌದು, ಅದು ಶೋ ಪ್ಲಾಂಟ್ಸ್. ನೋಡುವಾಗ ಒಂದು ಪೈನಾಪಲ್ ವೆರೈಟಿ ಇದ್ದಾಗ. ಹೌದು ಹೌದು ಹೌದು, ತುಂಬಾ ಸುಲಭ. ಅದೇ ಅಂದ್ರೆ ತುಂಬಾ ದೊಡ್ಡ ಚಟ್ಟಿ ಎಲ್ಲ ಬೇಡ ಇದಕ್ಕೆ, ಸಣ್ಣ ಸಣ್ಣ ಚಟ್ಟಿಗಳು ಸಾಕಾಗ್ತದೆ. ಸಣ್ಣ ಚಟ್ಟಿಗಳು ಸಾಕಾಗ್ತದೆ. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್. ಇವುಗಳೆಲ್ಲ ಇವು ಸಹ ಇಂಡೋರ್ ಪ್ಲಾಂಟ್ಸ್. ಒಂದು ಕಂಬದಲ್ಲಿ ಅಂದ್ರೆ ಜಾಗ ಇಲ್ಲದವರಿಗೆ ಹೀಗೆ ಸಹ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ಒಂದು ಸಜೆಷನ್ ಕೊಡ್ತೇನೆ. ಹೌದು, ಈಗ ಸಾಧಾರಣ ಹಳ್ಳಿಯ ಹುಡುಗರುಗಳೆಲ್ಲ ಸಿಟಿಗಳಿಗೆ ಹೋಗಿ ಕೆಲಸಗಳನ್ನು ಮಾಡ್ತಿರ್ತಾರೆ. ನಿಮ್ಮ ಮಗ ಡಾಕ್ಟರ್ ಓದಿ ಮತ್ತೆ ಊರಲ್ಲಿ ಬಂದು ಕೃಷಿಗೆ ಇಳಿದಿದ್ದಾರೆ. ಈಗ ಅವರಿಗೆ ಒಂದು ಯೋಚನೆ ಬಂದಿರ್ಬೋದು ಕೃಷಿ ಮಾಡಬೇಕು ಅಂತೇಳಿ. ಆಗ ನೀವು ಸಪೋರ್ಟ್ ಮಾಡಬೇಕಲ್ಲ. ನಿಮಗೆ ಆಗ ಗೊಂದಲ ಆಗಿಲ್ವಾ? ಮನೆಗೆ ಬಂದು ಕೃಷಿ ಮಾಡೋದಕ್ಕಿಂತ ಡಾಕ್ಟರ್ ಆಗಿದ್ದರೆ ಒಳ್ಳೆಯದು ಅಂತ ಏನು ಅನಿಸಿಲ್ವಾ?
ಸ್ವಲ್ಪ ಗೊಂದಲ ಆಯ್ತು. ಹಾ. ಆದ್ರೆ ಅವನಿಗೆ ತುಂಬಾ ಅವನ ಇಂಟ್ರೆಸ್ಟ್ ನೋಡಿ ನಾವು ತಡಿಲಿಕ್ಕೆ ಹೋಗ್ಲಿಲ್ಲ. ಹಾ. ಅವನಿಗೆ ತುಂಬಾ ಅದರಲ್ಲಿ ಅಂದ್ರೆ ರಕ್ತದಲ್ಲೇ ಬಂದಿದೆ ಅಂತ ಹೇಳುವಾಗ ಹಾಗೆ ಅವನು ಕೃಷಿಯಲ್ಲಿ ತೊಡಗಿಕೊಂಡ. ಹಾಗಾಗಿ ನಾವು ಅದಕ್ಕೆ ಸಪೋರ್ಟೇ ಮಾಡಿದೆವು. ನಿಮಗೆ ಬೇರೆಯವರೆಲ್ಲ ಸಲಹೆ ಸೂಚನೆ ಕೊಡ್ಲಿಲ್ವಾ? ಕೊಟ್ರು MBBS ಇದು ಮಾಡಿದನಲ್ಲ, ಪ್ರಾಕ್ಟೀಸ್ ಮಾಡ್ಲಿ ಅಂತ ಹೇಳಿಕೊಂಡು ಸುಮಾರು ಜನ ಹೇಳಿದ್ರು. ಆದ್ರೆ ಅವನಿಗೆ ಕೃಷಿಯಲ್ಲಿ ತುಂಬಾ ಒಲವು ಕಂಡಿತು. ಹಾಗಾಗಿ ಅದನ್ನು ಮಾಡಿದ, ನಾವು ಸಪೋರ್ಟ್ ಮಾಡಿದೆವು. ನಮಿಗೂ ತುಂಬಾ ಅದರಿಂದ ಉಪಕಾರ ಆಗಿದೆ. ನಾವು ಇಬ್ರು ಮಾಡ್ತಾ ಇದ್ದೆವು 1988ರಿಂದ ನಾವು ಕೃಷಿ ಮಾಡ್ತಾ ಇದ್ದೆವು. ನಾನು ಮತ್ತೆ ನನ್ನ ಗಂಡ ಇಬ್ರು ಸಹ ಇದು ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದ್ದೇವೆ ನಾವು. ನಾನು ಸಹ ಗಂಡನಿಗೆ ಹೆಗಲು ಕೊಟ್ಟು ಮಾಡ್ತಾ ಇದ್ದೇನೆ. ನಾನು ಅಂದ್ರೆ ವೆನಿಲಾ ಕೃಷಿ ಎಲ್ಲ ಮಾಡಿದ್ದೇವೆ. ಅದರಲ್ಲಿ ನಾನು 2000 ಹೂವಿನಷ್ಟನ್ನು ಪಾಲಿನೇಷನ್ ಕೂಡ ಮಾಡ್ತಾ ಇದ್ದೆ. ಹಾಗೆ ನನಗೆ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್. ಅದು ನಂದು ವೃತ್ತಿ, ಇದು ನನ್ನ ಪ್ರವೃತ್ತಿ. ಕರೆಕ್ಟ್. ಈಗ ಕೃಷಿಯಾಗಿ ಮಾಡ್ತೀರ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂದ್ರೆ ಇದ್ರ ಲೈನ್ಗಳು ಅಂದ್ರೆ ಇದನ್ನು ಕಮರ್ಷಿಯಲ್ ಕೃಷಿಯನ್ನು ಕೂಡ ಇಷ್ಟು ಚೆನ್ನಾಗಿ ಲೈನ್ ಹಿಡಿದು ಮಾಡೋದಿಲ್ಲ. ಅಂಥದ್ದು ನೀವು 6 ರೂಟ್ ಹಾಕಿದಿರಿ. ಅದರ ಲೈನ್ ಕರೆಕ್ಟಾಗಿ ಸಾಧಾರಣ 1.5 ಅಡಿಗೆ ಸ್ಕ್ವೇರ್ಗೆ ತುಂಬ ಚೆನ್ನಾಗಿ ಹಾಕಿದಿರಿ. ಒಳ್ಳೆ ಉಪಯೋಗ ಇದೆ 6 ರೂಟ್ ಇದು. 6 ರೂಟ್ ಇದು ತುಂಬಾ ಉಪಯೋಗ ಇದೆ. ಇದು ಹೊಟ್ಟೆ ನೋವಿಗೆ ಆಗ್ತದೆ, ಮತ್ತೆ ನಮಗೆ ಡೈವರಿ ಆಗ್ತದಲ್ಲ, ಆವಾಗ ಕೂಡ ಅದನ್ನು ನಾವು ಕುದಿಸಿ ಅಥವಾ ಹಸಿಯನ್ನು ಮೊಸರಿನಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೂ ಆಗ್ತದೆ. ಅಥವಾ ಅದನ್ನು ಇದು ನಾವು ಮಣ್ಣಿಯಾಗೆ ಮಾಡ್ತೇವೆ, ರಾಗಿ ಮಣ್ಣಿ ಮಾಡ್ತೇವಲ್ಲ, ಆ ಟೈಪ್ ಮಾಡಿ ಕುಡಿದ್ರೂ ಸಹ ಒಳ್ಳೇದಾಗ್ತದೆ ಇದು. ಅರಶಿನ ಕೂಡ ಬೆಳಿತೀರಲ್ಲ? ಅರಶಿನ ಸಹ ನಾವು ಎಲ್ಲ ನಮ್ಮ ಹೆಚ್ಚು ಏನೆಲ್ಲ ಬೆಳಿಲಿಕ್ಕೆ ಆಗ್ತದೆ ಅದನ್ನೆಲ್ಲ ಬೆಳಿತೇನೆ ನಾನು. ಅಂದ್ರೆ ಇದು ನಾನು ಮೂಲಂಗಿ ಕೂಡ ಬೆಳಿತೇನೆ ನಾನು. ತರಕಾರಿ ಎಲ್ಲ ಆಗ್ಬೇಕಷ್ಟೇ, ಎಲ್ಲ ಸಿದ್ಧವಾಗ್ತಾ ಉಂಟು. ಈ ಟೈಮಲ್ಲಿ ಎಲ್ಲ ಆಗ್ತಾ ಉಂಟು. ಇದು ಅರಸಿನವನ್ನು ಸಹ ಬೆಳೀತಾ ಇದ್ದೇನೆ. ನನಗೆ ಬೇಕಾದಷ್ಟು ಆಗ್ತದೆ. ಮತ್ತೆ ಇದನ್ನು ಗಡ್ಡೆಯನ್ನು ನಾವು ಉಳಿಸಿಕೊಂಡು ಬಾಕಿದನ್ನು ಹುಡಿ ಮಾಡಿ ಇಟ್ಟುಕೊಂಡ್ರೆ ವರ್ಷ ಪೂರ್ತಿ ಬರ್ತದೆ. ಮಧ್ಯದ ಗಡ್ಡೆಯನ್ನು ಪುನಃ ಉಳಿಸಿಕೊಳ್ಳುದು. ಮಧ್ಯದ ಗಡ್ಡೆ ಅಲ್ಲ, ಮಧ್ಯದ ಗಡ್ಡೆಯಿಂದ ಪಿಳ್ಳೆ ಬರ್ತದೆ, ಅದನ್ನು ನಾವು ಉಳಿಸಿಕೊಳ್ಬೇಕು. ಮಧ್ಯದ ಗಡ್ಡೆಯನ್ನು ನಾವು ಇದು ಹುಡಿಗೆ ಇದ್ರ ಎಲೆಯಲ್ಲಿ ನಾವು ಕೊಟ್ಟಿಗೆ ಎಲ್ಲ ಅದನ್ನು ಮಾಡ್ತೇವೆ. ಮತ್ತೆ ಅದರ ಇದು ಅರಸಿನದ ಇದು ಬೀಜ ಉಂಟಲ್ಲ, ಅದನ್ನು ತಂಬಳಿ ಮಾಡ್ತೇವೆ. ಅದು ಸಹ ಆರೋಗ್ಯಕ್ಕೆ ಒಳ್ಳೇದು. ನಾನು ಆದಷ್ಟು ತಂಬಳಿ ಆಗಿರುವುದಲ್ಲೆಲ್ಲ ಮಾಡ್ಲಿಕ್ಕೆ ಇಷ್ಟ. ಈಗ ಇದು ಪುನರ್ನವ ಅಂತ ಹೇಳಿಕೊಂಡು ಇದು ತಂಬಳಿಗೆ ಆಗ್ತದೆ. ಇದು ಸಹ ಸಾಂಬ್ರಾಣಿ, ಅದರಲ್ಲಿ ವೆರಿಗೇಟೆಡ್ ಸಾಂಬ್ರಾಣಿ ಸಹ ಇದೆ. ಎಲ್ಲ ನಾನು ಆದಷ್ಟು ಇದು ಚವಿ ಸೊಪ್ಪು ಹಾಗಿರುವುದನ್ನು ಕೂಡ ಬೆಳಿತೇನೆ ನಾನು. ಅದೆಲ್ಲ ತಂಬಳಿ ಹಾಗಿರುವುದೆಲ್ಲ ಮಾಡಿದ್ರೆ ಒಂದು ಸಾಂಬಾರು, ಒಂದು ಸಾಂಬಾರು ಸಹ ಆಗ್ತದೆ, ಮತ್ತೊಂದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಹಾಗಾಗಿ ನಾನು ಅದನ್ನು ಸಹ ಎಲ್ಲ ಮಾಡ್ತಾ ಇರ್ತೇನೆ. ಇದು ಈಗ ನಮ್ದು ತರಕಾರಿ ಬೆಳೆಗೆ ಸಿದ್ಧವಾಗ್ತಾ ಉಂಟು. ಇದು ನೋಡಿ ಮಗೆಕಾಯಿ ಅಂತ ಹೇಳ್ಕೊಂಡು ಗರ್ಬೀಜ ಇದು ಮಗೆಕಾಯಿ ಸಹ ಬೀಜ ಹಾಕಿದ್ದೇವೆ. ಅದು ಎಲ್ಲ ಹುಟ್ಟುವ ಸ್ಟೇಜ್ ಅಲ್ಲಿ ಉಂಟು. ಇದು ಬೆಂಡೆಕಾಯಿ, ಅಲ್ಲಿ ನೋಡಿ ದಾರೆಪೀರೆ ಉಂಟು. ಮತ್ತೆ ಇಲ್ಲಿ ಇದು ಹೂವಿನ ಸಸಿಗಳು ಸಹ ಎಲ್ಲ ರೆಡಿ ಆಗ್ತಾ ಉಂಟು ನಂದು ಈಗ ಪ್ಲಾಂಟಿಗೆ. ಮತ್ತೆ ಪಟಗಿಲ ಅದೆಲ್ಲ ಸಸಿ ಬರ್ಬೇಕಷ್ಟೇ, ಬರ್ತಾ ಉಂಟು. ತರಕಾರಿ ಗಿಡಗಳನ್ನು ಈ ರೀತಿ ರೆಡಿ ಮಾಡಿಕೊಂಡು ನಾವು ಸಾಲಿಡ್ ಆದ್ಮೇಲೆ ತಗೊಂಡೋಗಿ ನಡೋದು. ಹಾಳಾಗುದಿಲ್ಲ. ತೋಟದಲ್ಲಿದ್ರೆ ಮಳೆಗೆ ಇನ್ಯಾವುದೋ ಕೀಟಗಳೆಲ್ಲ ತಂದು ಕಟ್ ಮಾಡಿ ಇಷ್ಟು ಸಮಯದಲ್ಲಿ ಈ ಕೀಟಗಳು ಬರುವುದು ಬೇಗ. ಅಂದ್ರೆ ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರ್ತದೆ, ಹಾಗಾಗಿ ಕೀಟಗಳ ಬಾಧೆ ಜಾಸ್ತಿ. ಹಾಗಾಗಿ ಸ್ವಲ್ಪ ದೊಡ್ಡದ ನಂತರ ನಾವು ನಟ್ಟಿತು ಅಂತಾದ್ರೆ ಅದು ಚೆನ್ನಾಗಿ ಬರ್ತದೆ. ಸ್ನೇಹಿತರೆ, ಹೂವಿನ ಗಿಡಗಳ ಜೊತೆಗೆ ತುಂಬಾ ಚೆನ್ನಾಗಿರುವಂತ ತಾವರೆ ಅಲ್ವಾ? ಹೌದು, ತಾವರೆ ಅಲ್ಲ, ಇದು ವಾಟರ್ ಲಿಲ್ಲಿ. ಎಷ್ಟು ಬಗೆದು ಉಂಟು? ವಾಟರ್ ಲಿಲ್ಲಿ ಇದರಲ್ಲಿ 12 ವೆರೈಟಿ ಉಂಟು. ಆ ಕಡೆ 10-30 ವೆರೈಟಿ ಉಂಟು ನನ್ನ ಹತ್ರ ಒಟ್ಟು. ವಾಟರ್ ಲಿಲ್ಲಿ, ತಾವರೆ, ಲೋಟಸ್, ಅದು ಒಂದೊಂದು ಕಲರ್. ಹೌದು, ಇದು ಬೇರೆ, ಇದರ ಗಾತ್ರಗಳು ಬೇರೆ, ಇದರ ಎಲೆಗಳು ಬೇರೆ, ಅದಕ್ಕೆ ಬೇರೆ ಬೇರೆ ಹೆಸರು ಇದೆ ಅಲ್ಲ? ಹೌದು. ಒಂದರದ ಹೆಸರು ಹೇಳಿ ಯಾವ್ದು? ಇದು ಬುಲ್ಸೈ ಅಂತ ಹೇಳಿಕೊಂಡು, ಮತ್ತೆ ಅದು ಗೋಲ್ಡನ್ ಫ್ರೆಂಡ್ಶಿಪ್ ಅಂತ ಹೇಳಿಕೊಂಡು. ಅದು ತುಂಬಾ ಇದೆ. ಅದು ಸ್ವಲ್ಪ ಬಿಸಿಲು ಬರ್ಬೇಕು ಅದಕ್ಕೆ ಓಪನ್ ಆಗ್ಲಿಕ್ಕೆ. ಈ ರೀತಿಯ ನಾವು ಕಂಟೆಂಟ್ಗಳನ್ನು ಮಾಡುವಂಥದ್ದು. ಯಾಕಂದ್ರೆ ತುಂಬ ಜನರು ಈ ರೀತಿ ಮಾಡೋರು ಇರ್ತಾರೆ, ಅವ್ರಿಗೆ ಏನೋ ಒಂದು ಐಡಿಯಾ ಸಿಗ್ತದೆ. ಈಗ ನೀವು ಇಷ್ಟು ತೋರಿಸಿದಾಗ ಅವ್ರದ್ದು ಏನೋ ಒಂದು ತಪ್ಪಾಗ್ತಿರ್ತದೆ, ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಆ ಐಡಿಯಾದಿಂದ ಅವರ ಕೃಷಿ ತನ್ನಷ್ಟಕ್ಕೆ ಡೆವಲಪ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಈ ನೋಡೋರು ವೀಕ್ಷಕರು ಇರ್ತಾರಲ್ಲ, ಅವರು ನಮ್ಮಿಂದಾಗಿ ಯಾರ್ಯಾರಿಗೆ ಏನೇನು ಲಾಭ ಆಗಿದೆ ಅನ್ನೋದನ್ನು ನಾವು ಅಂಕಿ ಸಂಖ್ಯೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ವಿಡಿಯೋ ನೋಡಿದಾಗ ನಿಮ್ಗೆ ವೈಯಕ್ತಿಕ ಲಾಭ ಆಗುತ್ತೆ.
ನಿಮಗೆ ಬೇರೆ ವಿಡಿಯೋಗಳು ಬರ್ತಲ್ಲ ಸಮಾಜದಲ್ಲಿ ಅದು ನಿಮ್ಮ ವೈಯಕ್ತಿಕ ಏನೂ ಲಾಭ ಆಗೋದಿಲ್ಲ, ನಿಮ್ಮ ತಲೆ ಹಾಳಾಗ್ತದೆ ಅದನ್ನು ನೋಡಿದರೆ. ಆದರೆ ಅದು ಲಾಭ ಆಗ್ತದೆ. ಅದಕ್ಕೋಸ್ಕರ ನಾವು ಈ ರೀತಿಯ ಕಂಟೆಂಟ್ ಮಾಡಿರುವಂಥದ್ದು. ತುಂಬ ಸರಳವಾಗಿ ಒಂದು ಆಡು ಭಾಷೆಯಲ್ಲೇ ನ್ಯಾಚುರಲ್ ಆಗಿ ವಿವರಿಸೋ ಪ್ರಯತ್ನ ಮಾಡಿದಿರಿ. ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ನೀವು ಸಹ ಕೃಷಿಕರೇ, ತರಕಾರಿ ಎಲ್ಲ ಬೆಳಿತೀರಿ ತುಂಬ. ಅದನ್ನು ನಾನು ನಿಮ್ಮ ಚಾನಲನ್ನು, ನಿಮ್ಮ ವಿಡಿಯೋವನ್ನು ನೋಡ್ತಾ ಇರ್ತೇನೆ. ನಾನು ತುಂಬ ಖುಷಿಪಟ್ಟಿದ್ದೇನೆ. ನಿಮಗೂ ತುಂಬ ಧನ್ಯವಾದಗಳು. ಓಕೆ ಮೇಡಮ್.